ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ವಿಡಿಯೋ ಅಲ್ಲಿ ನಾವು IPC ರಿಲೇಟೆಡ್ ಪ್ರಾಕ್ಟೀಸ್ MCQs ನ ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಅಡ್ವೊಕೇಟ್ ಸ್ವಾತಿ ಚಾನೆಲ್ ನ ಫಾಲೋ ಆಗ್ತಿರುವಂತ ಅಷ್ಟು ಜುಡಿಷರಿ ಆಸ್ಪೈರೆಂಟ್ಸ್ ಈ 2023 ಎಕ್ಸಾಮ್ ನ ತಗೊಳ್ತಿರೋಂತ ನಿಮಗಾಗಿ ನಾನು ಸಂಡೇ ಅಂತಂದ್ರೆ 7th ಮೇ ಈ ಬರುವ ಸಂಡೇ ಸಂಜೆ 7 ಗಂಟೆಗೆ ಫ್ರೀ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ಈ ಫ್ರೀ ಮಾಕ್ ಟೆಸ್ಟ್ ನಿಮಗೆ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಬರುತ್ತೆ. ಸೊ ನಿಮಗೆ ಆ ಕ್ವೆಶನ್ಗೆ ಆನ್ಸರ್ಸ್ ಹೇಳೋದಕ್ಕೇನು ಸಹ ಟೈಮ್ ಸಿಗತ್ತೆ. ಹಾಗೇನೆ ನಾನು ನಿಮ್ಮ ಪ್ರತಿ ಕ್ವೆಶನ್ಗೆ ಎಕ್ಸ್ಪ್ಲನೇಷನ್ ಜೊತೆ ಆನ್ಸರನ್ನು ಸಹ ತಿಳಿಸ್ಕೊಡ್ತೀನಿ, ಕರೆಕ್ಟ್ ಆನ್ಸರ್ ಏನು ಅಂತ. ಸೊ ಈ ಸಂಡೇ 7th ಮೇ 7 PM ಯೂಟ್ಯೂಬ್ ಲೈವ್ ಬರ್ತಿದ್ದೀವಿ ಆ್ಯಂಡ್ ಯೂಟ್ಯೂಬ್ ಲೈವ್ ಅಲ್ಲಿ ನಿಮಗೆ ಫ್ರೀ ಮಾಕ್ ಟೆಸ್ಟ್ ನಡೀಲಿದೆ. ಸೊ ಆದಷ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ಎಕ್ಸಾಮ್ ಕೊಡ್ತಿದ್ದೀರಿ ನೀವು ಈ ಬೆನಿಫಿಟ್ನ ತಗೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಎಕ್ಸಾಮ್ ತಗೊಳ್ತಿದ್ದಾರೆ ಅಂತಂದ್ರೆ ಅವರಿಗೂ ಈ ಒಂದು ನ್ಯೂಸ್ನ ತಿಳಿಸಿ. ಸೊ ದ್ಯಾಟ್ ಈ ಮಾಕ್ ಟೆಸ್ಟ್ ಇಂದ ನಿಮ್ಮ ಪ್ರಿಲಿಮ್ಸ್ಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರಿಲಿಮ್ಸ್ನ ಒಂದು ಪ್ರಿಪ್ರೇಷನ್ ಏನು ನಡೀತಿದೆ ಅದು ಸರಿಯಾದ ರೀತಿಯಲ್ಲಿ ಇದೆಯಾ ಇಲ್ವಾ, ಎಷ್ಟು ಮಟ್ಟಿಗೆ ನಿಮ್ಮ ಪ್ರಿಪ್ರೇಷನ್ ಆಗಿದೆ, ಎಷ್ಟು ಮಟ್ಟಿಗೆ ನೀವು ಪ್ರಿಪೇರ್ ಆಗಿದ್ದೀರಿ ಅನ್ನೋದನ್ನು ಸಹ ತಿಳಿದು ಬರುತ್ತೆ. ಈ ರೀತಿ ಮಾಕ್ ಟೆಸ್ಟ್ ಇಂದ ನಿಮ್ಮ ಪ್ರಿಪರೇಷನ್ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಸ್ಟೂಡೆಂಟ್ಸ್ಗೆ ಇದನ್ನ ತಿಳಿಸಿ ಆ್ಯಂಡ್ ಹಾಗೇನೆ ಈ ಮಾಕ್ ಟೆಸ್ಟ್ ಸಂಜೆ 7 ಗಂಟೆಗೆ ತಗೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಆದಷ್ಟು ನಾನು ಪ್ರತಿ ಸಂಡೇ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಚಾನೆಲ್ನ ಫಾಲೋ ಮಾಡ್ತೀರಿ ಆ್ಯಂಡ್ ಇನ್ನಷ್ಟು ಮಾಹಿತಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ರೀತಿ ಈ ಚಾನೆಲ್ನ ಫಾಲೋ ಮಾಡಿ ವಿಡಿಯೋನ ಎಂಡ್ ತನಕ ನೋಡಿ. ಸೊ ದಟ್ ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಇದ್ದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೇನೆ ಆಲ್ರೆಡಿ ನಡೀತಿರುವಂಥ ಗ್ಯಾರಂಟಿಡ್ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಅಲ್ಲಿನೂ ಸಹ ಅಡ್ಮಿಷನ್ ತಗೊಳ್ಬಹುದು. ಅಡ್ಮಿಷನ್ ನಿನ್ನೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ನೀವು ಅಡ್ಮಿಷನ್ ತಗೊಳ್ಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಅಂತ ವಾಟ್ಸ್ಆ್ಯಪ್ ಲಿಂಕ್ ಮುಖಾಂತರ ನೀವು ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಬಹುದು ಆ್ಯಂಡ್ ನಿಮ್ಮ ಒಂದು ಕ್ಲಾಸಸ್ನ ಸಹ ಅಟೆಂಡ್ ಆಗಬಹುದು. ಸ್ಟಾರ್ಟ್ ಮಾಡೋಣ ವಿಡಿಯೋ. Infancy is an exception. Infancy as an exception has been provided under Section 80, Section 81, Section 82, Section 84. Correct answer option C, Section 82. Infancy ಒಂದು ಎಕ್ಸೆಪ್ಷನ್ ಆಗಿ ಡಾಲಿ ಇನ್ ಕೆಪಾಕ್ಸ್ ಅಂತ ಹೇಳಿ ನಮಗೆ ಆಸ್ ಅನ್ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ IPC ಅಲ್ಲಿ. ಸೊ ಇದರಲ್ಲಿ 7 ವರ್ಷಕ್ಕಿಂತ ಕಮ್ಮಿ ಇರುವಂತ ಮಕ್ಕಳನ್ನ ನಾವು ಆಸ್ ಅನ್ ಇನ್ನಸೆಂಟ್ ಅಂತ ಭಾವಿಸ್ತೀವಿ. ನೆಕ್ಸ್ಟ್ Section 82 of IPC provides that nothing is an offense which is done by a child under already discuss ಮಾಡಿದಾಗೆ below the age of 7 years. 7 years ಗಿಂತ ಕಮ್ಮಿ ಇರುವಂತ ಮಗು Section 82 ಅಲ್ಲಿ ಕವರ್ ಆಗುತ್ತೆ. Question number 3. The maxim actus non facet rea nisi mensit rea means a crime has to be coupled with guilty mind. There can be no crime without a guilty mind. Crime is the result of guilty mind. Criminal mind leads to crime. Correct option option B. There can be no crime without a guilty mind. Mens rea ilde actus reus irodilla. Question number 4. A hangman who hangs the prisoners pursuant to the order of the court is exempt from criminal liability by virtue of Section 77 of IPC, Section 78 of IPC, Section 79 of IPC, Section 76 of IPC. Question number 4. Correct answer is option B, Section 78 of IPC. Question number 5. The doctrine of voluntary non-fit injuria is contained in Section 87 of IPC, Section 88 of IPC, Section 89 of IPC, all of the above. Correct answer Section 87 of IPC, voluntary non-fit injuria. Question number 6.
The maxim de minimis non curate lex means law would not take action on small and trifling matter. Law does not ignore any act which causes the slightest harm. Law would not take action in serious matters. D. All the above. Correct answer ಇದಕ್ಕೆ option A. Law would not take action on small and trifling matters. ಇದು ಕವರ್ ಆಗುತ್ತೆ ನಿಮಗೆ section 95 of IPC ಅಲ್ಲಿ. Question number 7. The right to private defense is contained in section 94 of IPC, section 95 of IPC, section 96 of IPC, section 98 of IPC. Correct answer is section 96 of IPC. Option C, correct answer. Question number 8. Abatement of an offense punishable with death or imprisonment for life if the offense be not committed in consequence of the abatement is dealt under section 115 of IPC, section 116 of IPC, section 117 of IPC, section 118 of IPC. Correct answer section 115 of IPC. Question number 9. In which of the following death sentence is awarded? Waging war against government of India, abetting mutiny actually committed, C. Murder, D. All of the above. ಇಲ್ಲಿ correct answer all of the above. ಈ ಎಲ್ಲದರಲ್ಲೂ death sentence ಕೊಟ್ಟಿದ್ದಾರೆ. Question number 10. Abetting the commission of an offense by the public or by more than 10 persons is dealt under section 117 of IPC, section 118 of IPC, section 119 of IPC, section 120 of IPC. Correct answer section 117 of IPC ಅಲ್ಲಿ ನಮಗೆ abetting the commission of an offense by the public for more than 10 persons ಇದನ್ನ section 117 of IPC ಅಲ್ಲಿ ಕೊಟ್ಟಿದ್ದಾರೆ. Question number 11. A. A surgeon, knowing that a particular operation is likely to cause the death of Z, who suffers under painful complaint, but not intending to cause Z's death and intending in good faith for Z's benefit, performs the operation with Z's consent. A is guilty of culpable homicide. A deliberately caused the Z's death. A is not guilty of any offense. And option D, none of them. Correct answer really? Option C. A is not guilty of any offense. Last question. Sedition as an offense was held unconstitutionally valid in Kedarnath versus State of Bihar as dealt under section 124A of IPC, section 128 of IPC, section 136 of IPC, section 138 of IPC. Correct answer sedition section 124A of IPC. Okay. ಸೊ ಇದೇ ರೀತಿ ನಿಮಗೆ ಉಳಿದಂತ ಕ್ವೆಶನ್ಸ್ ಆಗಲಿ ಇನ್ನಷ್ಟು ಪ್ರಾಕ್ಟೀಸ್ MCQs ನಿಮಗೆ ಗ್ಯಾರಂಟಿಡ್ ಪ್ರಿಲಿಮ್ಸ್ ಪ್ರೋಗ್ರಾಮ್ ಬ್ಯಾಚ್ ಅಲ್ಲಿ ನಾನು ಕಂಡಕ್ಟ್ ಮಾಡಿಸ್ತೀನಿ. ಸೊ ಈ ರೀತಿ ನಿಮಗೆ ಇನ್ನಷ್ಟು ಇಂಟ್ರೆಸ್ಟ್ ಇದ್ದಲ್ಲಿ, ಈ ರೀತಿ ಕ್ವೆಶನ್ಸ್ ಇನ್ನಷ್ಟು ತಿಳ್ಕೋಬೇಕು ಅಂತಿದ್ದಲ್ಲಿ ನೀವು ಗ್ಯಾರಂಟಿಡ್ ಪ್ರಿಲಿಮ್ಸ್ ಪ್ರೋಗ್ರಾಮ್ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಅಲ್ಲಿ ನಿಮಗೆ ಈ ರೀತಿ ಪ್ರಾಕ್ಟೀಸ್ MCQsನ ವಿತ್ ಎಕ್ಸ್ಪ್ಲನೇಷನ್ ನಾನು ಸಾಲ್ವ್ ಮಾಡಿಸ್ತೀನಿ. ಇದರ ಜೊತೆ ನಿಮಗೆ ಸಂಡೇ ಆಲ್ರೆಡಿ ಹೇಳಿದಾಗೆ 7th ಮೇಗೆ ಕಂಡಕ್ಟ್ ಆಗ್ತಿರೋಂಥ ಫ್ರೀ ಮಾಕ್ ಟೆಸ್ಟ್ ಅಟೆಂಡ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಗ್ಯಾರಂಟಿಡ್ ಪ್ರಿಲಿಮ್ಸ್ ಪ್ರೋಗ್ರಾಮ್ಗೆ ಅಡ್ಮಿಷನ್ ಆಗೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋಂಥ ವಾಟ್ಸ್ಆ್ಯಪ್ ಲಿಂಕ್ ಮುಖಾಂತರ ನೀವು ಗ್ರೂಪ್ಗೆ ಜಾಯ್ನ್ ಆಗಿ ಎನ್ರೋಲ್ ಆಗಬಹುದು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ಜುಡಿಷರಿ ಆಸ್ಪೈರೆಂಟಿಗೂ ಸಹ ಆಲ್ ದ ವೆರಿ ಬೆಸ್ಟ್.